ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಾಯಿ ಟೊಮೊಟೊದ್ದು ರುಚಿ ರುಚಿಯಾದ ಚಟ್ನಿ ಮಾಡಿದ್ದೀನಿ. ನಮ್ಮನೆ ಗಿಡದಲ್ಲೇ ಬಿಟ್ಟಿದ್ದು ಟೊಮೊಟೊ ಕಾಯಿ ಒಂದು 8-10 ವಿಶಿಷ್ಟ ಮೀಡಿಯಮ್ ಗಾತ್ರದ ಕಾಯಿ ತೊಗೊಂಡೆ. ಹೆಚ್ಚಿದೆ, ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಾಡಿ ಹುರಿದು ಕೆಂಪು ಕಲರ್ ಬರೋ ಹಾಗೆ ಸ್ವಲ್ಪ ಗೋಲ್ಡ್ ಕಲರು. ಆಮೇಲೆ ಅದನ್ನು ತೆಗೆದು ತಟ್ಟೆಲ್ಲಿ ಇಟ್ಕೊಂಡೆ ಆರಕ್ಕೆ. ನೆಕ್ಸ್ಟ್ ಅದಕ್ಕೆ ನಾನು ಉದ್ದಿನಬೇಳೆ ಸ್ವಲ್ಪ ಬಾಣಲೆಯಲ್ಲಿ ಒಂದು 2 ಸ್ಪೂನ್ ಉದ್ದಿನಬೇಳೆ, 1 ಚಮಚ, ಒಂದೂವರೆ ಚಮಚ ಎಳ್ಳನ್ನು ಲಾಸ್ಟಿಗೆ ಹಾಕಬೇಕು. ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಅದು ಕೆಂಪಾದ್ಮೇಲೆ ಎಳ್ಳು ಹಾಕಿ ಹುರಿದು ಎಳ್ಳು ಚಟ ಆದಮೇಲೆ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡಾದ್ಮೇಲೆ ಕಾಯಿ ಅರ್ಧ ಕಡೀಲಿ ಅರ್ಧ ಕಾಯಿ, ಅಂದರೆ ಒಂದು ಕಾಯಿ ಹೊಡೆದ್ರೆ ಅರ್ಧ ಕಡಿ 2 ಕಡಿ ಆಗುತ್ತಾ, ಆ ಅರ್ಧ ಕಡಿಯಲ್ಲಿ ಅರ್ಧ ಕಾಯಿ. ಆ ಕಾಯಿನ ಸಣ್ಣಕ್ಕೆ ತುರಿಯಿರಿ ಅಥವಾ ಸಣ್ಣ ಪೀಸ್ ಮಾಡಿದರೂ ಬರುತ್ತೆ. ಅದನ್ನು ಉದ್ದಿನಬೇಳೆನ ಹುರಿದಿದ್ದು ಉದ್ದಿನಬೇಳೆ, ಮೆಣಸಿನ್ಕಾಯಿ, ಎಳ್ಳು, ತೆಂಗಿನಕಾಯಿ, ಚೂರು ಹುಣಸೆಹಣ್ಣು, ಒಂಚೂರು ಬೆಲ್ಲ, ಉಪ್ಪು ಇಷ್ಟನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಟೊಮೊಟೊ ಸ್ಮೂತ್ ಇರೋದ್ರಿಂದ ಅದನ್ನು ಹಾಕಿ ರುಬ್ಬಕ್ಕೆ ಹೋದರೆ ಟೊಮೊಟೊ ಮಾತ್ರ ಇದಾಗುತ್ತೆ, ಕಾಯಿ ಇವೆಲ್ಲ ಹಾಗೆ ಉಳಿದ್ಬಿಡ್ತವೆ. ಅದಕ್ಕೆ ಫಸ್ಟಿಗೆ ಇವನ್ನೆಲ್ಲ ಪುಡಿ ಮಾಡಿಕೊಂಡು ಅದು ನುಣ್ಣಗಾದ್ಮೇಲೆ ಟೊಮೊಟೊ ಹಾಕಿ ನುಣ್ಣಗೆ ರುಬ್ಬಬೇಕು. ಆಮೇಲೆ ಒಂಚೂರು ಹಿಂಗಿನ ಪುಡಿ ಹಾಕಿ ಮತ್ತೇನಾರು ಬೇಕಾದರೆ ಟೇಸ್ಟ್ ನೋಡಿಕೊಂಡು ನೀವು ಹಾಕ್ಬೋದು, ರುಚಿಗೆ ತಕ್ಕಂತೆ. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ನೀವು ಬಿಸಿ ಅನ್ನದಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಭಾಳ ಹೆಲ್ತಿ, ಭಾರಿ ಒಳ್ಳೆಯದು. ಎಲ್ಲರೂ ಮಾಡಿ ತಿನ್ನಿ, ಹೇಗಾಗಿದೆ ಹೇಳಿ. ಯಾರಿಗಿನ್ನೂ ಗೊತ್ತಿಲ್ವೋ ಅವರಿಗೆ ನಾನು ಹೇಳ್ಕೊಡ್ತಾಯಿದ್ದೀನಿ, ಮಾಡಿ ತಿನ್ನಿ. ಇದು ನಮ್ಮತ್ತೆ ವಸಂತಮ್ಮ ಅವರು ಮಾಡ್ತಿದ್ರು ಗದಗಿನಲ್ಲಿ, ಭಾಳ ರುಚಿಯಾಗಿರ್ತಿತ್ತು. ಅವ್ರ ನೆನಪು ಮಾಡ್ಕೊಂಡು ಇವತ್ತು ನಾನು ಮಾಡಿದ್ದೀನಿ. ತುಂಬ ರುಚಿಯಾಗುತ್ತೆ, ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಏನಿದ್ರು ಕಾಮೆಂಟಾಗಿ ತಿಳಿಸಿ. ಆದರೆ ಯಾರೇ ಏನು ಅಡುಗೆ ಹಾಕಿರೋ ಅದಕ್ಕೆ ಏನೇನೋ ಬರೆಯೋಕ್ಕೆ ಹೋಗಬೇಡಿ, ತಪ್ಪು ಮನಸ್ಸಿಗೆ ನೋವಾಗುತ್ತೆ. ಏಕೆಂದರೆ ನಿಮಗೋಸ್ಕರ ನಾವು ಮಾಡ್ತಿರ್ತೀವಿ. ನಮಗೆ ನಿಮ್ಮ ದುಡ್ಡು ಬರಲಿ, ವ್ಯೂಸ್ ಬರಲಿ, ಲೈಕ್ ಬರಲಿ ನಾನು ಹೇಳೋಕ್ಕೂ ಹೋಗಲ್ಲ, ಅದೇ ನಿಮಗೆ ಬಿಟ್ಟಿದ್ದು. ಕಲ್ತ್ಕೊಳ್ಳಿ, ಮಾಡಿ ಅಂತಷ್ಟೇ ನಮ್ಮ ಆಸೆ. ಮುಂದೆ ನಮಗೂ ಉಪಯೋಗ ಆಗುತ್ತೆ, ಕಲಿತಿದ್ದವರಿಗೂ ಉಪಯೋಗ ಆಗುತ್ತೆ ಅಲ್ವಾ. ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ತೆ.